ನಮಸ್ಕಾರ. ನನ್ನ ಎರಡನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು 5 ಪದಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆ 5 ಪದಗಳು ಅದರ ಹೇಳೋಕ್ಕಿಂತ ಮುಂಚೆ ನಿನ್ನೆಯ ಎಪಿಸೋಡಲ್ಲಿ ಒಂದೆರಡು ತಪ್ಪುಗಳು ನಾನು ಗಮನಿಸಿದೆ. ಮೊದಲನೆಯದು, ನನ್ನ ಪರಿಚಯ ಹೇಳುವಾಗ ನಾನು KS ಅಧಿಕಾರಿ ಆದೆ ಅಂತ ಹೇಳಿದ್ದೆ. ಹೌದು, ಆದರೆ ಕೆಲವು ಕಾರಣಾಂತರಗಳಿಂದ ಅದನ್ನು ಇಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ, ಏಕೆಂದರೆ ಕಾನೂನಿನ ವಿಷಯ ಅದಕ್ಕೆ ಸೇರಿದೆ. ನಾನು ಅಧಿಕಾರಿಯಾಗಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರಲಿಲ್ಲ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋದೆ. ನಾನು ಇಂಗ್ಲೀಷ್ ಕಲಿಯೋದಕ್ಕೆ ಅದು ಹೆಚ್ಚು ಹೆಲ್ಪ್ ಆಯಿತು, ಸಹಾಯ ಆಯಿತು. ಇನ್ನು ನನ್ನ ಇಂಗ್ಲೀಷ್ ಇಂಪ್ರೂವ್ ಆಯಿತು. ಅದನ್ನು ತಾವು ಗಮನಿಸಬೇಕು. ಅಧಿಕಾರಿ ಆಗಿ ಆಯ್ಕೆ ಆಗಿದ್ದೆ, ಆದರೆ ಅಧಿಕಾರಿ ಶಿಕ್ಷಕನಾಗಲೇ ಎಲ್ಲ ಹಂತದಲ್ಲಿ ಶಿಕ್ಷಕನಾಗಿ ಇಂಗ್ಲೀಷ್ ಬಹುಶಃ ಎಲ್ಲ ಲೆವೆಲ್ಲು ಎಲ್ಲ ತರಗತಿಗಳಿಗೂ ಇಂಗ್ಲೀಷ್ ಪಾಠ ಮಾಡಿದ್ದೇನೆ. ಅದು ನನಗೆ ತುಂಬ ಸಹಾಯ ಆಯಿತು. ನಿನ್ನೆ ತಪ್ಪುಗಳನ್ನು ಗಮನಿಸಿದಾಗ ಒಂದು ಕಡೆ ಹೇಳಿದೆ ನಾನು 5 ವರ್ಡ್ಸ್ ಅಂತ 5 ವರ್ಡ್ಸ್ ಹೇಳಿದಾಗ 5 ಶಬ್ದಗಳು ಅಂದೆ. ದಯವಿಟ್ಟು ಗಮನಿಸಬೇಕು, ಅದು 5 ಶಬ್ದಗಳಲ್ಲ, 5 ಪದಗಳು. ಆಮೇಲೆ ಇನ್ನೊಂದು ಐ ಆಮ್ ಸ್ಟೂಡೆಂಟ್ ಅನ್ನೋ ಒಂದು ಪದ ಬಂದಿದೆ. ಐ ಆಮ್ ಸ್ಟೂಡೆಂಟ್ ಅನ್ನುವ ನೆಕ್ಸ್ಟ್ ಕರೆಕ್ಟಾಗಿ ಹೇಳಿದ್ದೇನೆ. ಎಲ್ಲೂ ಐ ಆಮ್ ಸ್ಟೂಡೆಂಟ್ ಅನ್ನೋ ಪದ ಇಲ್ಲ, ಐ ಆಮ್ ಎ ಸ್ಟೂಡೆಂಟ್ ಅಂತ ಹೇಳಬೇಕು. ಆ 5 ಪದಗಳಲ್ಲಿ ಇವತ್ತು ಒಂದು ಪದವನ್ನು ನಾವು ತಗೋಣ. ಯಾಮ್ ಅನ್ನುವ ಪದ ಬಹಳ ನನಗೆ ತುಂಬ ಪ್ರೀತಿಪಾತ್ರವಾದ ಪದ. ಅದು ಯಾಮ್ ಅನ್ನೋದು ಒಂದು ಕ್ರಿಯಾಪದ. ಅದರ ಬಳಕೆನ ಇವತ್ತು ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ನಮ್ಮ ಹುಡುಗರು ಇಂಟ್ರ್ಯೂ ಹೋದಾಗ, ನನಗೂ ಫಸ್ಟ್ ಡೇ ನಾವು ಪರಿಚಯ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ಹೀಗಿರ್ತಾರೆ, ಮೈ ಸೆಲ್ಫ್ ಅಂತ ಹೇಳ್ತಾರೆ. ಮೈ ಸೆಲ್ಫು ಅದು ಸರಿಯಲ್ಲ, ಅದರ ಅರ್ಥ ಮುಂದೆ ಹೇಳ್ತೇನೆ. ಐ ಆಮ್ ಅಂತ ಹೇಳಬೇಕು. ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ರಮೇಶ್, ಐ ಆಮ್ ಗೋಪಾಲ್, ಐ ಆಮ್ ಸೀತಾ, ಐ ಆಮ್ ಅನಿತಾ, ಆಮೇಲೆ ಫ್ರಮ್ ಯಾವುದಾದ್ರು ಊರು ಹೇಳಬೇಕು. ಇವಾಗ ಯಾಮ್ ಅನ್ನೋ ಪದವನ್ನು ಬಳಸೋಣ. ನೋಡಿ, ನಾನು ವಿದ್ಯಾರ್ಥಿ ಅಥವಾ ನಮ್ಮ ಹೆಸರುಗಳು, ಯಾವುದೇ ವ್ಯಕ್ತಿ ತನ್ನ ಹೆಸರನ್ನು ಹೇಳಬೇಕಾದ್ರೆ ಐ ರಮೇಶ್, ಐ ಸುರೇಶ್, ಐ ಅನಿತಾ, ಐ ಗೀತಾ, ಐ ಸೀತಾ, ಐ ಎಲಿಜಬೆತ್, ಐ ಬೇಗಮ್ ಈ ರೀತಿ ಹೇಳೋಕ್ಕಾಗಲ್ಲ. ನಾವು ಹೀಗೆ ಹೇಳ್ಬೋದು. ನೋಡಿ, ಐ ಆಮ್ ಗೋಪಾಲ್, ಐ ಆಮ್ ಸುರೇಶ್, ಐ ಆಮ್ ಪೀಟರ್, ಐ ಆಮ್ ಅನಿತಾ, ಐ ಆಮ್ ಅಕ್ಬರ್, ಎಲ್ಲ ಹೆಸರುಗಳನ್ನು ಹೀಗೆ ಹೇಳ್ತೀವಿ. ನೇಮ್ಗಳನ್ನು ಹೇಳಬೇಕಾದ್ರೆ ಐ ಆಮ್ ಅಂತ ಹೇಳಬೇಕು. ಹಾಗೆಯೇ ನೋಡಿ, ಮುಂದುವರೆದು ಈ ಯಾಮು ನಮ್ಮ ಜೊತೆ ಯಾವಾಗಲೂ ಇರ್ತದೆ. ಈ ಯಾಮ್ಗೆ ಒಂದು ಶಕ್ತಿ ಇದೆ. ಇದು ಫಸ್ಟ್ ಪರ್ಸನ್ನು, ನಾನು ಐ ಅಂತ ಹೇಳ್ತೀವಲ್ಲ, ಈ ಐಯನ್ನು ಬಿಟ್ಟು ಇನ್ಯಾರ ಜೊತೆಲೂ ಹಾಕೋಕ್ಕಾಗಲ್ಲ. ಈ ಯಾಮನ್ನು ಎಲ್ಲೂ ಇನ್ಯಾರಿಗೂ ಹಾಕಲ್ಲ. ಬೇರೆ ಪದಗಳನ್ನು ಹಾಕ್ಬೋದು ಅಷ್ಟನ್ನು. ಐ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಐ ಎನ್ನುವುದು ಇಂಗ್ಲೀಷ್ ಭಾಷೆಯ ಪ್ರಥಮ ಪುರುಷನ ಸ್ವತ್ತು. ಇದು ಇನ್ಯಾರಿಗೂ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ನೋಡಿ, ಐ ಆಮ್ ಎ ಸ್ಟೂಡೆಂಟ್, ಆರ್ ಯು ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್, ಆರ್ ಯು ಎ ಟೀಚರ್, ಈ ರೀತಿ ಹೇಳ್ತೀವಿ. ಐಯಾಮ್ ಅಂತ ಹೇಳಿದಾಗ ನೋಡಿ, ಯಾವಾಗ ನಾವು ಐಯಾಮ್ ಅಂತ ಹೇಳ್ತೇವೋ, ಎಲ್ಲಿ ಐಯಾಮ್ ಇರುತ್ತೋ ಅಲ್ಲಿ ಕ್ವಶ್ಚನ್ನು ಆರ್ ಯು ಇಂದ ಶುರುವಾಗಬೇಕು. ಯಾವ ಸಂದರ್ಭನೇ ಆಗಲಿ, ಐಯಾಮ್ ಒಂದು ಕಡೆ, ಆರ್ ಯು. ಇವಾಗ ನೋಡಿ, ಇಬ್ಬರು ಇದ್ದಾರೆ. ಒಬ್ಬರು ಹೇಳ್ತಾರೆ ಐ ಆಮ್ ಎ ಟೀಚರ್ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಅವರು ಟೀಚರ್, ಅವರು ಲಾಯರು. ಐ ಆಮ್ ಅನ್ ಅಡ್ವೊಕೇಟ್ ಅಂತ ಹೇಳ್ತಾರೆ. ಐ ಆಮ್ ಎ ಟೀಚರ್ ಅಂದಾಗ ಆರ್ ಯು ಎ ಟೀಚರ್ ಅಂತ ಹೇಳಬೇಕು. ಐ ಆಮ್ ಎನ್ ಅಡ್ವೊಕೇಟ್ ಅಂದಾಗ ಆರ್ ಯು ಎನ್ ಅಡ್ವೊಕೇಟ್. ತಾವು ಗಮನಿಸಿರ್ಬೋದು, ನಾನು ಟೀಚರ್ಗೆ ಎ ಅಲ್ಲಿ ಆ ಅಂತ ಹೇಳಿದೆ, ಅಡ್ವೊಕೇಟ್ಗೆ ಯಾನ್ ಹೇಳಿದೆ. ಇಲ್ಲಿ ಒಂದು ನಿಯಮ ಇದೆ. ಓವೆಲ್, ನಮ್ಮ ಹೆಚ್ಚು ಮಕ್ಕಳು ಹೀಗೆ ಹೇಳ್ತಾರೆ, ಓವೆಲ್ ಇಸ್ ಕಡೆ ಎಲ್ಲ ಯಾನ್ ಹಾಕಬೇಕು ಸರ್ ಅಂತ. ಅದು ಸ್ವಲ್ಪ ನಮ್ಮ ತಪ್ಪು ಕಲ್ಪನೆ. ಅದು ಎಲ್ಲಿ ಓವೆಲ್ ಇರುತ್ತೋ ಅಲ್ಲೆಲ್ಲ ಯಾನ್ ಹಾಕೋಕ್ಕಾಗಲ್ಲ. ಎಲ್ಲಿ ಓವೆಲ್ ಸೌಂಡ್ ಇರುತ್ತೋ, ಸ್ವರಾಕ್ಷರದ ಉಚ್ಚಾರಣೆ ಇರುತ್ತೋ ಅಲ್ಲಿ ಮಾತ್ರ ಯಾನ್ ಹಾಕ್ಬೋದು. ಈಗ ನೋಡಿ, ಆರ್ ಅಂತ ಹೇಳ್ತೀವಿ, HOUR, ಅದಕ್ಕೆ ಹವರ್ ಅನ್ನಬಾರ್ದು, ಆ ಅಷ್ಟೇ. ನೋಡಿ, ಓಕೆ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಎನ್ ಆ ಅಂತ.
ನಾನು ನಿನಗಾಗಿ 1 ಗಂಟೆಯಿಂದ ಕಾಯ್ತಾ ಇದ್ದೇನೆ ಅಂತ ಹೇಳಬೇಕು. ಯಾನಲ್ಲಿ ಓವೆಲ್ ಸೌಂಡು, ಸ್ವರಾಕ್ಷರದ ಶಬ್ದ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾವು ಯಾನ್ ಹಾಕಬೇಕು. ಅದು ಇಲ್ಲದೇ ಇರೋ ಕಡೆ ಸ್ವರಾಕ್ಷರ ಇದ್ರೂ ಸಹ ನೋಡಿ, ನಾನು ಒಬ್ಬ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ, ನಾನು ಒಬ್ಬ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ, ಐ ಆಮ್ ಎನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅನ್ನೋ ಹಾಗಿಲ್ಲ. ಈ ರೀತಿಯ ಪ್ರಶ್ನೆಗಳನ್ನು ಉನ್ನತ ಮಟ್ಟದ ಪರೀಕ್ಷೆಗಳಿಗೆ ಹೋದಾಗ ಕೇಳ್ತಾರೆ. ಅಲ್ಲಿ ನಾವೇನು ಬರೀಬೇಕು, ಐ ಆಮ್ ಎ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಬರೀಬೇಕು, ಯಾನ್ ಬರೆಯೋ ಹಾಗಿಲ್ಲ. ನೋಡಿ, ಐ ಆಮ್ ಎ ಯೂನಿವರ್ಸಿಟಿ ಸ್ಟೂಡೆಂಟ್. ಹಾಗೆಯೇ ನೋಡಿ, ಐ ಆಮ್ ಎ ಡಾಕ್ಟರ್. ಹಾಗೆಯೇ ಎಂಜಿನಿಯರ್ ಅಂತ ಹೇಳಬೇಕು. ನಾವು ಮಕ್ಕಳು ಸಾಮಾನ್ಯವಾಗಿ ಇಂಜಿನಿಯರ್ ಅಂತ ಹೇಳೋದು ಕೇಳಿದ್ದೆ ನಾನು. ಇಂಜಿನಿಯರ್ ಅನ್ನೋ ಪದ ಇಂಗ್ಲೀಷಲ್ಲಿ ಇಲ್ಲ, ಎಂಜಿನಿಯರ್ ಅಂತ ಹೇಳಬೇಕು. ಯಾಕೆ ಅದು ಗೊತ್ತಾಗ್ತದೆ ನಿಮಗೆ ಆಮೇಲೆ. ನೋಡಿ, ವಾಟ್ ಆರ್ ಯು, ತಾವೇನು ಮಾಡ್ತೀರಿ, ಐ ಆಮ್ ಎನ್ ಎಂಜಿನಿಯರ್. ಐ ಆಮ್ ಎನ್ ಎಂಜಿನಿಯರ್ ಅಂತ ಹೇಳಿದಾಗ ಆರ್ ಯು ಎನ್ ಎಂಜಿನಿಯರ್ ಅಂತ ಹೇಳಬೇಕು, ಪ್ರಶ್ನೆ ಮಾಡಬೇಕು. ಐ ಆಮ್ ಅಂದಾಗ ಆರ್ ಯು. ಹಾಗೆಯೇ ತಾವು ಡಾಕ್ಟ್ರಾ ಅಂತ ಕೇಳ್ತಾರೆ, ನೋ ಐ ಆಮ್ ನಾಟ್ ಎ ಡಾಕ್ಟರ್. ನೀವು ಡಾಕ್ಟರ್ ಅಲ್ವಾ, ಆರ್ ಯು ಎ ಡಾಕ್ಟರ್. ನಾನು ಹೇಳ್ತೀನಿ ವಾಟ್ ಆರ್ ಯು ಅಂತಾರೆ, ಐ ಆಮ್ ಎ ಟೀಚರ್. ಐ ಆಮ್ ಎ ಟೀಚರ್ ಅಂದಾಗ ಆರ್ ಯು ಎ ಟೀಚರ್. ನಾವು ಯಾವುದೇ ತರಗತಿಗೆ ನಾವು ಬೋಧನೆ ಮಾಡ್ತೀವಿ, ನಾವು ಟೀಚರ್ಗಳೇ, ಅದನ್ನು ಮರಿಬಾರ್ದು. ಓಕೆ, ಐ ಆಮ್ ಎನ್ ಅಡ್ವೊಕೇಟ್, ಆರ್ ಯು ಎನ್ ಅಡ್ವೊಕೇಟ್. ಐ ಆಮ್ ಎ ಡಾಕ್ಟರ್, ಆರ್ ಯು ಎ ಡಾಕ್ಟರ್. ಐ ಆಮ್ ಅಂತ ಹೇಳಿದ ಕಡೆ ಎಲ್ಲ ಐ ಆಮ್ ಸೀತಾ, ಆರ್ ಯು ಸೀತಾ. ಐ ಆಮ್ ರಾಮು, ಆರ್ ಯು ರಾಮು. ಇದನ್ನು ಮರಿಬಾರ್ದು. ಹಾಗೆಯೇ ಸ್ವಲ್ಪ ಮುಂದುವರೆದು ಹೋದಾಗ ನೋಡಿ, ಯಾಮ್ ಎಲ್ಲಿವರೆಗೆ ಹಾಕ್ಬೋದು ಅಂತಾದರೆ, ನಾನು ಮುಂದಿನ ವರ್ಷಕ್ಕೆ ಫಾರಿನ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಯಾರೋ ಹೇಳ್ತಾರೆ ಐ ಗೋ ಟು ಅಬ್ರಾಡ್ ಅಂತ ಹೇಳಬಾರ್ದು. ಐ ಆಮ್ ಗೋಯಿಂಗ್ ಅಬ್ರಾಡ್ ನೆಕ್ಸ್ಟ್ ಇಯರ್. ನೋಡಿ, ಯಾಮ್ ಹೇಗೆ ಎಲ್ಲಿಗೆ ಹಾಕ್ತೀವಿ ಅಂದರೆ, ಐ ಆಮ್ ಗೋಯಿಂಗ್ ಅಬ್ರಾಡ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ಹೋಗ್ತೇವೆ. ಇಲ್ಲಿಗೆ ನಿಲ್ಲಿಸೋಣ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಶುಭವಾಗಲಿ. ಧನ್ಯವಾದಗಳು.